ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಜೈಲಲ್ಲಿರುವ ಕಾಟೇರನ ಮೇಲೆ ಈಗ ಹದ್ದಿನ ಕಣ್ಣು. ಏಟು ಆರೋಪಿ ದರ್ಶನ್ ಅಕ್ಕಪಕ್ಕದ ಸೆಲ್ನಲ್ಲಿದ್ದ ರೌಡಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಜೈಲಿನ ಬಿ ಬ್ಯಾರೆಕ್ನಲ್ಲಿ ನಟೋರಿಯಸ್ ರೌಡಿ ಶೀಟರ್ ಇದ್ದ. ಈ ಹಿಂದೆಯೂ ಕೂಡ ಜೈಲಿನಲ್ಲಿದ್ದ ರೌಡಿಗಳ ಜೊತೆ ದಚ್ಚು ಫೋಟೋ ಕೂಡ ರಿಲೀಸ್ ಆಗಿತ್ತು. ಆ ರೌಡಿಗಳ ಜೊತೆ ದಚ್ಚು ಫೋಸ್ ಅನ್ನ ಕೊಟ್ಟಿದ್ದ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಕೂಡ ರಿಲೀಸ್ ಆಗಿತ್ತು. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಈ ಹಿಂದೆ ಕಾಣಿಸಿಕೊಂಡಿದ್ರು. ಹೀಗಾಗಿ ರೌಡಿಗಳ ಸಂಪರ್ಕ ಬೆಳೆಯದಂತೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಒಂದು ರೀತಿಯಾಗಿ ಸೆಂಟ್ರಲ್ ಜೈಲಲ್ಲಿರುವ ಕಾಟೇರನ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿರುವಂಥದ್ದು. ಜೈಲಿನ ಬಿ ಬ್ಯಾರೆಕ್ನಲ್ಲಿ ನಟೋರಿಯಸ್ ರೌಡಿ ಶೀಟರ್. ಈ ಹಿಂದೆ ಜೈಲಿನಲ್ಲಿದ್ದ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕಾಣಿಸಿಕೊಂಡಿದ್ರು. ಹೀಗಾಗಿ ರೌಡಿಗಳ ಸಂಪರ್ಕ ಬೆಳೆಯದಂತೆ ಸಿಬ್ಬಂದಿಗಳು ಕೂಡ ಕ್ರಮ ತೆಗೆದುಕೊಂಡಿದ್ರು. ಇನ್ನು ಸೆಂಟ್ರಲ್ ಜೈಲಲ್ಲಿರುವ ಕಾಟೇರನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಏಟು ಆರೋಪಿ ದರ್ಶನ್ ಅಕ್ಕಪಕ್ಕದ ಸೆಲ್ನಲ್ಲಿದ್ದ ರೌಡಿಗಳನ್ನ ಈಗ ಶಿಫ್ಟ್ ಮಾಡಲಾಗಿದೆ. ಜೈಲಿನ ಬಿ ಬ್ಯಾರೆಕ್ನಲ್ಲಿ ಈ ಹಿಂದೆ ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ನಾಗನ ಜೊತೆ ಕಾಫಿ ಕುಡಿತಾ ಇರುವ ಫೋಟೋ ಕೂಡ ರಿಲೀಸ್ ಆಗಿತ್ತು. ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿತ್ತು. ಹೀಗಾಗಿ ರೌಡಿಗಳ ಸಂಪರ್ಕ ಬೆಳೆಯದಂತೆ ಸಿಬ್ಬಂದಿಗಳು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಒಂದ್ ಕಡೆ ದರ್ಶನ್, ಇನ್ನೊಂದ್ ಕಡೆ ವಿಲ್ಸನ್ ಗಾರ್ಡನ್ ನಾಗ, ಇವರಿಬ್ರು ಆರಾಮಾಗಿ ಕಾಫಿ ಕುಡಿತಾ ಇರುವ ಫೋಟೋ ರಿಲೀಸ್ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಆಧಾರದ ಬೆನ್ನಲ್ಲೇ ಜೈಲಾಧಿಕಾರಿಗಳಿಗೆ ಈಗ ಸ್ಟ್ರಿಕ್ಟ್ ಆಗಿ ವಿಚಾರಣೆಯನ್ನ ಕೈಗೊಳ್ಳುವುದಕ್ಕೆ ಕ್ರಮವನ್ನ ಜಾರಿಗೊಳಿಸಿದ್ದಾರೆ. ಈ ಹಿಂದೆ ಕ್ರಿಕೆಟ್ ಆಡುವ ವೇಳೆ ರೌಡಿ ಶೀಟರ್ ಸಿಕ್ಕಿದ್ದ ಜೈಲಿನಲ್ಲಿಯೇ ಸಿಗರೇಟ್ ಅನ್ನ ಸೇದುತ್ತಾ ದರ್ಶನ್ ಕೊಡುತ್ತಿದ್ರು. ಇದು ಈ ಬಾರಿ ಎಚ್ಚೆತ್ತುಕೊಂಡಿರುವ ಜೈಲಾಧಿಕಾರಿಗಳು. ದರ್ಶನ್ ಸೆಲ್ಗೆ ಆಹಾರವನ್ನ ಪೂರೈಸ್ತಾ ಇರುವ ಜೈಲು ಸಿಬ್ಬಂದಿ ಮೊದಲಿಗಿಂತಲೂ ಕೂಡ ಇದೀಗ ಜೈಲಲ್ಲಿ ನಿಯಮಗಳು ಕಠಿಣವಾಗಿದ್ದಾವೆ. ದರ್ಶನ್ಗೆ ಒಂಟಿಯಾಗಿಯೇ ಕಾಲ ಕಳೆಯಬೇಕಾದ ಪರಿಸ್ಥಿತಿ ಕೂಡ ಅಲ್ಲಿ ಬಂದಿರುವಂಥದ್ದು. ಒಂದು ರೀತಿಯಾಗಿ ಹಿಂದೆಯೂ ಕೂಡ ಕ್ರಿಕೆಟ್ ಆಡುವ ವೇಳೆ ರೌಡಿ ಶೀಟರ್ ಸಿಕ್ಕಿಬಿದ್ದಿದ್ರು. ಜೈಲಿನಲ್ಲಿಯೇ ಸಿಗರೇಟ್ ಸೇದುತ್ತಾ ಆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುಳಿತಿರುವಂತಹ ಫೋಟೋ ಕೂಡ ರಿಲೀಸ್ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಡೆಸ್ಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಮತ್ತೆ ಈಗ ದರ್ಶನ್ ಕಾರಾಗೃಹಕ್ಕೆ ಹೋಗಿರುವಂತದ್ದು. ಈಗ ಮೊದಲಿಗಿಂತಲೂ ಕೂಡ ಇದೀಗ ಜೈಲಲ್ಲಿ ನಿಯಮಗಳು ಕೂಡ ಕಠಿಣವಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್, ಈ ಹಿಂದೆ ದರ್ಶನ್ ಜೊತೆಗೆ ಜೈಲಿನಲ್ಲಿ ಇನ್ಮೇಟ್ಸ್ಗಳು ಜಾಸ್ತಿ ಇದ್ದರು. ಆದರೆ ಈ ಬಾರಿ ಯಾವುದೇ ರೀತಿಯಾದಂತಹ ಜೊತೆಗಾರರನ್ನು ಇರಿಸದೆ ಬೇರೆ ಸಪ್ರೇಟಾಗಿ ಒಂದು ಸೆಲ್ಲನ್ನು ಮಾಡಿ ಅವರನ್ನು ಅಲ್ಲಿ ಇರಿಸಲಾಗಿರುವಂಥದ್ದು. ಅಂದರೆ ಈ ಹಿಂದೆ ಫೋಟೋಸ್ಗಳು ಯಾವತ್ತು ವೈರಲ್ ಆಯಿತು, ಈ ಸಂದರ್ಭದಲ್ಲಿ ಸಾಕಷ್ಟು ಸೆನ್ಸೇಷನಲ್ ಅಂತ ಅನಿಸಿಕೊಳ್ತು. ಒಬ್ಬ ರೌಡಿ ಶೀಟರ್ ಜೊತೆ ದರ್ಶನ್ ಈ ರೀತಿಯಾಗಿ ಚೇರ್ನಲ್ಲಿ ಕುಳಿತು ಸಿಗರೇಟನ್ನು ಸೇರ್ತಾರೆ ಅನ್ನುವಂಥದ್ದು ಸಾಕಷ್ಟು ಒಂದು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತು. ಈ ಹಿನ್ನೆಲೆಯಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಏನಿದೆ, ಇನ್ನು ಒಂದೇ ಒಂದು ಫೋಟೋ ಬಂದರೆ ಸಂಪೂರ್ಣವಾಗಿ ಸಸ್ಪೆಂಡ್ ಅಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಶಿಕ್ಷೆಯನ್ನು ವಿಧಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದ ಹಿನ್ನೆಲೆಯಲ್ಲಿ ಈಗ ಸದ್ಯ ಆತನ ಜೈಲು ಏನಿದೆ ಆ ಜೈಲಿಗೆ ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಅಂದರೆ ಸಪ್ರೇಟ್ ಆದಂತಹ ಸೆಂಟ್ರಿಗಳನ್ನು ನೇಮಕ ಮಾಡಿ ಅವರಿಗೆ ಜೈಲಿನಲ್ಲಿ ಏನೇನು ಬೇಕು, ಅಗತ್ಯ ವಸ್ತುಗಳೇನು ಬೇಕು, ಅಂದರೆ ಊಟ ಆಗಿರಬಹುದು ಮತ್ತು ಇನ್ನಿತರ ವಸ್ತುಗಳನ್ನು ಇವರೇ ಪೂರೈಕೆ ಮಾಡುವಂತಹ ಮುಖಾಂತರ ಅವರನ್ನು ಜೈಲಿನ ಹೊರಗಡೆ ಅಂದರೆ ಸೆಲ್ಲಿನ ಹೊರಗಡೆ ಬಿಡದ ರೀತಿಯಲ್ಲಿ ನೋಡಿಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂದರೆ ಇನ್ನು ಒಂದು ಫೋಟೋಗಳು ಬರಬಾರ್ದು ಮತ್ತು ಯಾವುದೇ ರೀತಿಯಾದಂತಹ ವಿಡಿಯೋಗಳು ಯಾವುದೂ ಇದಾಗಬಾರ್ದು ಅನ್ನುವಂತಹ ಒಂದು ಕಾರಣದಿಂದಾಗಿ ಕ್ಯೂನಲ್ಲಿಯೂ ಕೂಡ ಊಟವನ್ನು ಅಂದರೆ ಹೋಗೋದಕ್ಕೆ ಬಿಡದೆ ಇವರೇ ಒಂದು ಸೆಲ್ಲಿಗೆ ಒಂದಷ್ಟು ಆಹಾರ ಪದಾರ್ಥಗಳಾಗಿರಬಹುದು, ಬುಕ್ಸ್ಗಳಾಗಿರಬಹುದು ಮತ್ತು ಇನ್ನಿತರ ಅಗತ್ಯ ವಸ್ತುಗಳನ್ನು ಪೂರೈಕೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಅಲ್ಲಿದ್ದಂತಹ ಅಂದರೆ ಬಿ ಬ್ಯಾರಕ್ ಏನಿದೆ ಅದು ಸಂಪೂರ್ಣವಾಗಿ ಕುಖ್ಯಾತಿ ಹೊಂದಿರುವಂತಹ ರೌಡಿಗಳ ಒಂದು ಬ್ಯಾರಕ್ ಆಗಿದೆ.
ಈ ಹಿನ್ನೆಲೆಯಲ್ಲಿ ಆ ಬ್ಯಾರಕ್ಗೂ ಈ ಬ್ಯಾರಕ್ಗೂ ಸಾಮ್ಯತೆ ಇರುವಂತಹ ಅಂದರೆ ಹತ್ತಿರ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು. ಅಂಕಿತ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.